ಸಹೋದರರು ಕಿತ್ತಾಡಿಕೊಂಡಿದ್ದಾರೆ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ದಾಯಾದಿಗಳು ಅಂತಾರಲ್ಲ, ಹಂಗೆ ತುಮಕೂರಿನಲ್ಲಿ ಕೇವಲ ಕಾಲುದಾರಿಗಾಗಿ ಸಹೋದರರು ಕಿತ್ತಾಡಿಕೊಂಡಿದ್ದಾರೆ. ಸಹೋದರನ ಮನೆ ಮೇಲೆ ಟ್ರ್ಯಾಕ್ಟರ್ ನುಗ್ಗಿಸಿ ದಾಂಧಲೆ ಮಾಡಿದ್ದಾರೆ. ಮನೆಯ ಶೆಡ್ ಅನ್ನು ಧ್ವಂಸ ಮಾಡಿ ಮತ್ತು 2 ಬೈಕ್ಗಳನ್ನು ಕೂಡ ಜಖಂ ಮಾಡಲಾಗಿದೆ. ಮನೆ ಧ್ವಂಸ ಮಾಡೋದಕ್ಕೆ ಸಹೋದರ ಕೃಷ್ಣಮೂರ್ತಿ ಯತ್ನಿಸಿದ್ದಾರೆ. ನೋಡಿ, ಸಹೋದರರ ಮಧ್ಯೆ ನಡೆದಂತಹ ಒಂದು ಜಗಳ, ಅದು ಕಾಲುದಾರಿಗಾಗಿ, ಅಂದರೆ ಬಹುಶಃ ಜಮೀನಿಗೆ ಹೋಗುವಂತಹ ಕಾಲುದಾರಿ ಅನ್ಸುತ್ತೆ. ಈ ಕಾಲುದಾರಿಗೋಸ್ಕರ ಸಹೋದರರ ನಡುವಿನ ಕಿತ್ತಾಟ ಜೋರಾಗಿದೆ. ಅದು ಹೊಡೆದಾಟದ ಮಟ್ಟಕ್ಕೂ ಕೂಡ ಹೋಗಿದೆ. ಮನೆ ಧ್ವಂಸ ಮಾಡೋದಕ್ಕೆ ಮಟ್ಟಕ್ಕೆ ಹೋಗಿದೆ. ಮನೆಯ ಶೆಡ್ಡನ್ನು ಧ್ವಂಸ ಮಾಡಿದ್ದಾರೆ. 2 ಬೈಕ್ಗಳನ್ನ ಜಖಂ ಮಾಡಲಾಗಿದೆ. ಮನೆ ಧ್ವಂಸ ಮಾಡೋದಕ್ಕೆ ಸಹೋದರ ಕೃಷ್ಣಮೂರ್ತಿ ಯತ್ನಿಸಿದ್ದಾರೆ. ಅಣ್ಣ ತಮ್ಮಂದಿರ ಜಗಳ ಈವರೆಗೂ ಬಂದು ನಿಂತಿದೆ. ತುಮಕೂರಿನಲ್ಲಿ ನಡೆದಂತಹ ಘಟನೆ ಇದು. ಸಹೋದರನ ಮನೆ ಮೇಲೆ ಟ್ರ್ಯಾಕ್ಟರ್ ನುಗ್ಗಿಸಿ ದಾಂಧಲೆಯನ್ನ ಮಾಡಲಾಗಿದೆ. ನೋಡಿ, ನಾವು ಸರ್ವೇ ಸಾಮಾನ್ಯವಾಗಿ ಹೇಳ್ತೀವಿ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಶೆಡ್ ಧ್ವಂಸ ಆಗಿದೆ, ಬೈಕ್ಗಳನ್ನು ಜಖಂ ಮಾಡಿದ್ದಾರೆ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ದಾಯಾದಿಗಳು ಅನ್ನುವಂತಹ ಮಾತು ಸುಳ್ಳಲ್ಲ ಅನ್ಸುತ್ತೆ. ಇಂಥವ್ರು ನೋಡಿನೇ ಮಾಡಿರಬೇಕು. ಟ್ರ್ಯಾಕ್ಟರ್ನ ನುಗ್ಗಿಸಿ ಈ ರೀತಿಯಾಗಿ ದಾಂಧಲೆಯನ್ನ ಮಾಡಿರೋದು. ವೆಂಕಟರಾಮು ಮತ್ತು ಕೃಷ್ಣಮೂರ್ತಿ ಇಬ್ಬರ ಸಹೋದರರ ಮಧ್ಯೆ ದಾರಿಯ ಯುದ್ಧ ಇದು. ದಾರಿಗೋಸ್ಕರ ನಡೆದಂತಹ ಯುದ್ಧ ಅಂತ ಹೇಳ್ಬೋದು. ತುಮಕೂರಿನ ಗುಬ್ಬಿ ವಿದ್ಯಾನಗರದಲ್ಲಿ ರಾತ್ರಿ ನಡೆದ ಘಟನೆ. ಸಹೋದರ ವೆಂಕಟರಾಮು ಮನೆ ಮೇಲೆ ಟ್ರ್ಯಾಕ್ಟರ್ನಿಂದ ದಾಳಿ ಮಾಡಲಾಗಿದೆ. ವೆಂಕಟರಾಮು ದೂರು ನೀಡಿದ್ರು ಕೂಡ ಕ್ಯಾರೆ ಅನ್ನಲಿಲ್ವಂತೆ ಪೊಲೀಸರು. ಕಾಲುದಾರಿ ವಿಚಾರವಾಗಿ 2 ಕುಟುಂಬಗಳ ನಡುವಿನ ಗಲಾಟೆ ಇದು. ಟ್ರ್ಯಾಕ್ಟರ್ನಿಂದ ಗುದ್ದಿದ ಪರಿಣಾಮ ವೆಂಕಟರಾಮು ಮನೆ ಶೆಡ್ ಧ್ವಂಸ ಆಗಿದೆ. 2 ಬೈಕ್ಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಜಖಂ ಮಾಡಲಾಗಿದೆ. ಆಬ್ವಿಯಸ್ಲಿ ಟ್ರ್ಯಾಕ್ಟರ್ ತಗೊಂಡು ನುಗ್ಸೋಗೋದ್ರೆ ಇರುತ್ತಾ, ಶೆಡ್ ಅಂದಮೇಲೆ ಬಿದ್ದು ಹೋಗೇ ಹೋಗುತ್ತೆ. ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಯೋಗೇಶ್, ಕೇವಲ ಕಾಲುದಾರಿಗೆ ಶುರುವಾದ ಜಗಳನ ಇದು ಪೊಲೀಸ್ ಠಾಣೆಯ ಮೆಟ್ಟಿಲು ಕೂಡ ಏರಿದ್ದಾರಾ? ಈಗ ಸದ್ಯಕ್ಕೆ ಅಂದರೆ ಸಿಚುವೇಶನ್ ತಹಬದಿಗೆ ಬಂದಿದೆಯಾ? ಇಬ್ಬರ ನಡುವಿನ ಜಗಳ ಅಂದರೆ ಶುರುವಾಗಿದ್ದು ಯಾವ ಕಾರಣಕ್ಕೆ ಅಂತ? ಅಶೋಕ, ಇದೊಂದು ಘಟನೆ ಕಾಲುದಾರಿ ವಿಚಾರವಾಗಿ ಅಣ್ಣ ತಮ್ಮದರ ನಡುವೆ ಆದಂತ ಗಲಾಟೆ. ಯಾಕಂದ್ರೆ ಕಳೆದ ರಾತ್ರಿ ಈ ಒಂದು ಘಟನೆ ನಡೆದಿದೆ. ಕೆಲವು ದಿನಗಳಿಂದ ಇಬ್ರು ಅಣ್ಣ ತಮ್ಮದರ ನಡುವೆ ಈ ಕಾಲುದಾರಿ ವಿಚಾರವಾಗಿ ಪದೇ ಜಗಳ ನಡೀತಾನೆ ಇತ್ತು. ಇಲ್ಲ ರೋಸೋದಂತ ತಮ್ಮ ಏನೋ ರಾತ್ರಿ ದಿಢೀರಂತ ಟ್ರ್ಯಾಕ್ಟರ್ ತಂದಿದ್ದಾನೆ. ಟ್ರ್ಯಾಕ್ಟರ್ ಮನೆ ಮುಂದೆ ನಿಂತಿದ್ದ ಗೋಡೆಗೆ ಡಿಕ್ಕಿ ಹೊಡೆದಿದ್ದಾನೆ. ಡಿಕ್ಕಿಯಲ್ಲಿ 2 ಬೈಕ್ಗಳ ಹಾಳಾಗಿದೆ, ಮತ್ತೆ ಮನೆ ಒಂದು ಭಾಗ ಬಿದ್ದೋಗಿದೆ. ಹೀಗಾಗಿ ಈ ಸಂಬಂಧಪಟ್ಟ ಗುಬ್ಬಿ ನಗರ ಪೊಲೀಸರಿಗೆ ಒಂದಷ್ಟು ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಇದೇ ರೀತಿ ಪದೇ ಈತ ತಮ್ಮನ ಕಿರುಕುಳದಿಂದ ಮಾನಸಿಕವಾಗಿ ನೊಂದಿರ್ತಕ್ಕಂತ ಕುಟುಂಬದವರು ಈತನ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತ ಒತ್ತಾಯನ ಮಾಡ್ತಿದ್ದಾರೆ. ಶಿಲ್ಪಾ, ಯೋಗೇಶ್, ಈಗ ಸದ್ಯಕ್ಕೆ ಸಿಚುವೇಶನ್ ಹೇಗಿದೆ? ಪೊಲೀಸ್ ಠಾಣೆ ಮೆಟ್ಲು ಏರಿದ್ದಾರಾ ಏನಾದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪೊಲೀಸರಿಗೆ ಈ ವಿಚಾರ ಗಮನಕ್ಕೆ ಬಂದಿದೆ. ಸಹೋದರನ ಹಾನಿ ಮಾಡಿದಂತ ವೆಂಕಟರಾಮ ಏನಿದಾರೆ ಆತರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸಿದ್ದಾರೆ. ಯಾಕಂದ್ರೆ ಈ ಕಾಲುದಾರಿ ವಿಚಾರವಾಗಿ ಒಂದು ವೇಳೆ ಕೋರ್ಟ್ಗೆ ಹೋಗ್ಬೇಕು, ಅದ್ ಬಿಟ್ಟು ಈ ರೀತಿಯಾಗಿ ತೊಂದರೆ ಕೊಟ್ಟರೆ ಅದು ಸರಿ ಇಲ್ಲ ಅನ್ನೋ ಎಚ್ಚರಿಕೆಯನ್ನ ಪೊಲೀಸರು ಕೊಟ್ಟಿದ್ದಾರೆ. ಈಗ ಕಂಪ್ಲೇಂಟ್ ಸ್ವೀಕಾರ ಮಾಡಿರೋ ಪೊಲೀಸ್ ಕೂಡ ತನಿಖೆ ನಡೆಸಿ ಆತನ ವಿರುದ್ಧ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ. ಶಿಲ್ಪಾ, ಓಕೆ, ಧನ್ಯವಾದ ಯೋಗೇಶ್ ಡೀಟೇಲ್ಸ್ಗಾಗಿ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಶೆಡ್ ಕಂಪ್ಲೀಟ್ ಆಗಿ ಬಿದ್ದಿದೆ. ಈಗ ಸಹೋದರನ ವಶಕ್ಕೆ ಕೂಡ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರಂತೆ. ಇದೀಗ ಅಣ್ಣ ತಮ್ಮಂದರು ಕೂತ್ಕೊಂಡು ಮಾತನಾಡಿ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬಹುದಾಗಿತ್ತು. ಆದರೆ ಪೊಲೀಸ್ ಸ್ಟೇಷನ್ವರೆಗೂ ಕೂಡ ಈಗ ವಿಚಾರ ಹೋಗಿರುವಂಥದ್ದು. ಕೇವಲ ಕಾಲುದಾರಿ ವಿಚಾರಕ್ಕೆ ಬೇರೆ ಯಾರು ಅಣ್ಣನೋ ತಮ್ಮನೋ ತಾನೇ ಬಿಟ್ಟುಬಿಡ್ಬೋದಾಗಿತ್ತು. ಆದರೆ ನೋಡಿ, ಬೆಳೀತಾ ಅದು ಏನಾಗುತ್ತೋ ಏನೋ. ಅಣ್ಣ ತಮ್ಮಂದರು ಜೊತೆಗೆ ಬೆಳೆದಿರ್ತಾರೆ, ಆದರೆ ದಾಯಾದಿಗಳ ರೀತಿ, ಶತ್ರುಗಳ ರೀತಿ ವರ್ತಿಸ್ತಾರೆ. ಇದೇ ಶತ್ರುಗಳ ರೀತಿಯೇ ವರ್ತಿಸೋದು. ರೌಡಿಸಮ್ ಮಾಡಿದ್ದಾರೆ, ಒಬ್ಬರ ಮೇಲೆ ಒಬ್ಬರು ಹಲ್ಲೆ ಮಾಡಿಕೊಂಡು ಶೆಡ್ ಮೇಲೆ ಟ್ರ್ಯಾಕ್ಟರನ್ನು ನುಗ್ಗಿಸಿ ಈ ರೀತಿಯಾಗಿ ಮಾಡಿದ್ದಾರೆ. ಇದೀಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ ಸಹೋದರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.